ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ನಾನ್ ವೆಜ್ ರೆಸಿಪೀಸೇ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಇಲ್ಲಿ ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಚಾಪ್ ಮಾಡಿರ್ತಕ್ಕಂಥ ಆನಿಯನನ್ನು ಹಾಕಿದ್ದೀನಿ. ಹಾಗೆ 1 ಕಿಲೋ ಆಫ್ ಮೀಟನ್ನು ಬಳಸ್ತಾ ಇದ್ದೀನಿ ಇವತ್ತು. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫಸ್ಟು. ಆ್ಯಂಡ್ ದೆನ್ 1.5 ಸ್ಪೂನ್ ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆನಿಯನನ್ನು ಹಾಕಿದ್ದೀನಿ. ನೆಕ್ಸ್ಟ್ ರುಬ್ಬಿರ್ತಕ್ಕಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅವೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಒಂದು 1/2 ಕಿಲೋ ಚಿಕನನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಈವನಾಗಿ ಸ್ಪ್ರೆಡ್ ಆಗಬೇಕು. ನಾವು ತೊಗೊಂಡಿರ್ತಕ್ಕಂಥ ರೈಸ್ ಅದೊಂದು ಸ್ವಲ್ಪ ಕುಕ್ ಆಗಲಿ. ಈ ಕಡೆ ಮೀಟ್ ಕುಕ್ ಆಗಿದೆ ಅಂತೇಳಿ ನೋಡೋಣ. ಸೊ ಮತ್ತೊಂದು ಕಡೆ ಎಣ್ಣೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆನಿಯನ್ಸನ್ನು ತೊಗೊಂಡಿದ್ದೀನಿ, ಚಿಕನ್ ತೊಗೊಂಡಿದ್ದೀನಿ 1/2 ಕಿಲೋ ಇಲ್ಲಿನೂ. ನೆಕ್ಸ್ಟ್ ಅದಕ್ಕೆ ಸಾಲ್ಟು, ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿಯನ್ನು ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟು ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ ಪೇಸ್ಟನ್ನು. ಅದೆಲ್ಲ ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕನ್ ಫ್ರೈಯನ್ನು ಮಾಡ್ಕೊತಾಯಿದ್ದೀನಿ. ಸೊ ಇಲ್ಲಿ ಚಿಕನ್ ಪಲಾವ್ ರೆಡಿ ಆಗ್ತಾಯಿದೆ. ಅದು ಇನ್ನೂ ಒಂದು ಸ್ವಲ್ಪ ಕುಕ್ ಆಗಬೇಕು. ಸೊ ಮತ್ತೊಂದು ಕಡೆ ನಾನು ವೈಟ್ ರೈಸನ್ನು ಮಾಡ್ಕೊತಾಯಿದ್ದೀನಿ. ಸೇಮ್ ಆ್ಯಸ್ ಯೂಶ್ವಲ್ ರೈಸ್ಗೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ದೆನ್ ಗೀಯನ್ನು ಯೂಸ್ ಮಾಡಿದ್ದೀನಿ. ಗೀ ಯೂಸ್ ಮಾಡೋದ್ರಿಂದ ರೈಸ್ ಕುಕ್ ಆದಮೇಲೆ ಉದುರುದ್ರಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಚಿಕನ್ ಫ್ರೈಗೆ ನಾನು ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು ಆ್ಯಂಡ್ ಧನಿಯಾ ಪೌಡರು, ನೆಕ್ಸ್ಟ್ ಹಸಿ ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟಿಗೆ ಇಲ್ಲಿ ನಾನು ಚಾಪ್ ಮಾಡಿರ್ತಕ್ಕಂಥ ಕೊರಿಯಾಂಡರ್ ಲೀವ್ಸು ಆ್ಯಂಡ್ ಮಿಂಟ್ ಲೀವ್ಸ್ ಹಾಕಿದ್ದೀನಿ. ಸೊ ಈ ಕಡೆ ನಾನ್ ವೆಜ್ ಪಲಾವ್ಗೆ ಲಾಸ್ಟಲ್ಲಿ ಗೀಯನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ದಮ್ಮನ್ನು ಇಡೋಣ. ಈ ಕಡೆ ಮಟನ್ ಬೆಂದಿದೆ. ಈ ಕಡೆ ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕಿಪ್ ಆಗಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮೀನ್ಸ್ ಮತ್ತೊಂದು ಸಲ ನಾನು ಆ ಒಂದು ಮಟನ್ ಸಾಂಬಾರನ್ನು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಮತ್ತೊಂದು ವಿಡಿಯೋಲ್ಲಿ. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಕಮೆಂಟನ್ನು ಹಾಕಿ. ಆ್ಯಂಡ್ ದೆನ್ ಈ ಕಡೆ ಚಿಕನ್ ಫ್ರೈ ಕುಕ್ ಆಗಿದೆ. ಸೊ ನೆಕ್ಸ್ಟ್ ಚಿಕನ್ ಪಲಾವ್ ಮೀನ್ಸ್ ಫಾಸ್ಟಾಗಿ ಕುಕ್ ಮಾಡ್ತಕ್ಕಂಥ ಒಂದು ಸಿಂಪಲ್ ಬಿರಿಯಾನಿ ಅಂತ ಹೇಳ್ಬೋದು, ಅದು ಕೂಡ ರೆಡಿಯಾಗಿದೆ. ಸೊ ನಾನಿಲ್ಲಿ ಲಾಸ್ಟಿಗೆ ಪೂರಿಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ ಡೀಪ್ ಫ್ರೈಗೆ. ಸೊ ಎಣ್ಣೆ ಕಾದಿದೆ ಅಲ್ಲಿ. ಸೊ ಪೂರಿಗಳನ್ನು ತೇಲ್ಸ್ಕೊತಾ ಇದ್ದೀನಿ, ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ಈ ರೆಸಿಪೀಸ್ ಏನಾದರೂ ಲೈಕ್ ಆಗಿದ್ದಲ್ಲಿ ಅಥವಾ ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅನ್ನೋದೇನಾದರೂ ಇದ್ದರೆ ಪ್ಲೀಸ್ ನೀವು ನನ್ನ ಒಂದು ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನನ್ನು ದಯವಿಟ್ಟು ಶೇರ್ ಮಾಡಿರಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.